ಅಲಿಮಾರು ಮಠದ ಕಿರಿಯ ಶ್ರೀಪಾದಂಗಳಾದಂತಹ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾರಾಜೇಶ್ವರ ತೀರ್ಥರಿಗೆ ಅರ್ಚಕ ಪರಿಮಳಾಚಾರ್ಯರು ಪುಷ್ಪಮಾಲೆಯನ್ನು ಹಾಕಿ ಆಹ್ವಾನಿಸಬೇಕು ಅಂತ ಕೇಳಿಕೊಳ್ತೇನೆ. ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದ ವಿಶೇಷತೆ ತಾವು ಈ ಒಂದು ಆಹ್ವಾನ ಪತ್ರಿಕೆಯಲ್ಲಿ ನೋಡಿರಬಹುದು. ಹೇಗೆ ಈ ಒಂದು ಅಡವಿರಾಯನ ಸನ್ನಿಧಾನ ಜಾಗೃತಿಯಾದ ಸ್ಥಳವೋ ಆ ನಿಟ್ಟಿನಲ್ಲಿ ಎಲ್ಲ ಪ್ರವಚನ ಮಾಲಿಕೆಗಳು ಕೂಡ ಆ ವಾಯುದೇವರ ಒಂದು ಮಹಿಮೆಯನ್ನು ಸಾರುವಂತಹ ಒಂದು ಕಾರ್ಯಕ್ರಮವೇ ಆಗಿದೆ. ಇಲ್ಲಿ ಯಾವುದೇ ಒಂದು ಪ್ರವಚನ ಈ ಒಂದು 7 ದಿವಸದ ಕಾರ್ಯಕ್ರಮದಲ್ಲಿ ತಾವು ನೋಡಿದರೆ ಅದು ವಾಯುದೇವರ ಹಿರಿಮೆಯನ್ನು ಕೊಂಡಾಡತಕ್ಕಂತಹ ವಿಚಾರಗಳನ್ನೇ ಒಳಗೊಂಡಿರತಕ್ಕಂತಹ ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ಈ ದಿವಸದ ಮೊದಲ ಪ್ರವಚನಕಾರರಾಗಿ ವಿಶೇಷವಾಗಿ ರಜತ ಪೀಠಪುರದಿಂದ ಅಂದರೆ ಉಡುಪಿಯಿಂದ ಆಹ್ವಾನಿತರಾಗಿರತಕ್ಕಂತಹ ವಿದ್ವಾಂಸರಾದ ಶ್ರೀಯುತ BA ರಾಘವೇಂದ್ರ ದಾಸ್ ಅವರನ್ನು ಉಭಯ ಸಮಿತಿಗಳ ಪರವಾಗಿ ವೇದಿಕೆಗೆ ಬರಬೇಕು ಅಂತ ಆಹ್ವಾನ ಮಾಡ್ತಾ ಇದ್ದೇನೆ. ಆಚಾರ್ಯರು ಪ್ರಸ್ತುತ ರಜತ ಪೀಠಪುರ ಉಡುಪಿಯಲ್ಲಿ ವಾಸಿಸುತ್ತಾ ಇದ್ದಾರೆ. ಮೂಲತಃ ಬೆಂಗಳೂರಿನ ನಿವಾಸಿಗಳು. ಮಧ್ವಾಂಸ ತಮ್ಮ ಇಡೀ ಜೀವನವನ್ನು ಪಾಠ ಪ್ರವಚನ ಅಧ್ಯಯನದಲ್ಲೇ ರೂಢಿಸಿಕೊಂಡಿರತಕ್ಕಂತಹವರು. ಸುಮಾರು 5 ವರ್ಷಗಳ ಕಾಲ ಪಂಡಿತ ಕೇಸರಿ ಡಾಕ್ಟರ್ ಗಿರಿ ಆಚಾರ್ಯರ ಬಳಿ ವ್ಯಾಸಂಗವನ್ನು ಮಾಡಿ ನಂತರದಲ್ಲಿ ಮುಂಬೈನ ಮಾಹುಲಿ ಗೋಪಾಲಾಚಾರ್ಯರ ಬಳಿ 7 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ತದನಂತರದಲ್ಲಿ ಮಾಹುಲಿ ವಿದ್ಯಾಸಿಂಹಾಚಾರ್ಯರ ಬಳಿ ಕೂಡ ಅಧ್ಯಯನವನ್ನು ಮಾಡಿ 1992ರಲ್ಲಿ ಸುಧಾ ಗ್ರಂಥಗಳ ಒಂದು ಪರೀಕ್ಷೆಯನ್ನು ಕೊಟ್ಟು ಸುಧಾ ವಿದ್ವಾಂಸರಾಗಿದ್ದಾರೆ. ಅವರು ಬಹಳ ವಿಶೇಷವಾದ ಒಂದು ರೀತಿಯಲ್ಲಿ ಪ್ರವಚನವನ್ನು ಮಾಡ್ತಾರೆ. ತಾವು ಬಹಳಷ್ಟು ಕಡೆ ಅವರ ಯೂಟ್ಯೂಬ್ನಲ್ಲೂ ಕೂಡ ನೋಡಿರಬಹುದು. ಮೈಸೂರು ರಾಮಚಂದ್ರಾಚಾರ್ಯರ ಯಾವುದೇ ಒಂದು ಉತ್ಸವ ಕಾರ್ಯಕ್ರಮದಲ್ಲಿ ಮೊದಲ ಪ್ರವಚನಕಾರರು ಅಂದರೆ ಶ್ರೀಯುತ ವಿದ್ವಾಂಸರಾದಂತಹ BA ರಾಘವೇಂದ್ರ ದಾಸ್ ಅವರು. ಉಭಯ ಸಮಿತಿಗಳ ಪರವಾಗಿ ಅವರನ್ನು ಮತ್ತೊಮ್ಮೆ ಆಹ್ವಾನಿಸಿ ಈ ದಿವಸದ ಒಂದು ಪ್ರವಚನ ಮಾಲಿಕೆಯಲ್ಲಿ ಅವರಿಗೆ ಕೊಟ್ಟಿರತಕ್ಕಂತಹ ವಿಚಾರ ವಾಯುದೇವರ ಭಗವದುಪಾಸನೆ. ಇದರ ಬಗ್ಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರವಚನ ನೀಡಬೇಕು ಅಂತ ಆಚಾರ್ಯರಲ್ಲಿ ವಿನಂತಿಸುತ್ತೇನೆ. ಸಚ್ಚಾಸ್ತ್ರೋದಿತಾ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತಿ ಇವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೆ. ನೌಮಿನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ರಂಗೋತ್ತುಂಗತರಂಗಮಂಗಲಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ವಿಜ ಪುಂಗವಾಲಯ ಸನ್ಮಂತ್ರಾಲಯಾಕ್ಷೇಪುರೆ ನವ್ಯೇಂದ್ರೋ ಫಲನೀಲಭವ್ಯಕರ ಸದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾದ್ಧ್ರುವಂ ಮಂಗಲಂ. ವಿದ್ಯಾಪೀಠ ವಿದಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ಒಂದು ರೀತಿಯಲ್ಲಿ ಪರಮ ಪವಿತ್ರವಾಗಿರುವಂತಹ ದಿನ. ಕಾರಣ ನಾವೆಲ್ಲವೂ ಕೂಡ ಪ್ರಯಾಗ ಸ್ನಾನವನ್ನು ಮಾಡಬೇಕು. ಪ್ರಯಾಗರಾಜಕ್ಕೆ ಹೋಗಿ ಸ್ನಾನವನ್ನು ಮಾಡಬೇಕಾಗಿತ್ತು. ಆದರೆ ಪ್ರಯಾಗರಾಜವೇ ಇಲ್ಲಿಗೆ ಬಂದಿದೆ. ಯಾಕೆ ಹೇಳಿದರೆ ನಮ್ಮ ಪಲಿಮಾರು ಶ್ರೀಪಾದಂಗಳವರು ಅಲ್ಲೇ ಇದ್ದು
ಎಲ್ಲ ಬಂದವರಿಗೆಲ್ಲ ಸ್ನಾನ ಮಾಡಿಸಿ ಅಲ್ಲಿಂದ ಆ ತ್ರಿವೇಣಿ ಸಂಗಮದ ಜಲವನ್ನೇ ಇಲ್ಲಿಗೆ ತಂದಿದ್ದಾರೆ. ಈಗ ಅವರ ಹತ್ತಿರ ಎರಡು ಮಾತುಗಳನ್ನು ಹೇಳೋದಾಗಲಿ ಕೇಳೋದಾಗಲಿ ಮಾಡಿದರೆ ಅದಕ್ಕಿಂತ ದೊಡ್ಡ ಪ್ರಯಾಗರಾಜ ಸ್ಥಾನ ಮತ್ತೊಂದಿಲ್ಲ. ಯಾಕೆ ಅಂದರೆ ಆ ಪ್ರಯಾಗರಾಜದಲ್ಲಿರುವಂತಹ ತೀರ್ಥ, ಪ್ರಯಾಗರಾಜ ತೀರ್ಥ ಮಹಾಸ್ವಾಮಿಗಳ ಜೊತೆಗೇ ಬಂದ್ಬಿಟ್ಟಿದೆ. ಯಾಕೆ ಅಂದರೆ ನೀವು ಬಿಟ್ಟರೆ ನಾನು ನಿಮ್ಮ ಹಿಂದೆ ಬರ್ತೀನಿ ಅಂತ ಅಷ್ಟು ಸನ್ನಿಧಾನೋಪೇತರಾಗಿರತಕ್ಕಂಥವರು ಮಹಾಸ್ವಾಮಿಗಳವರು. ಯಾಕೆ ಅಂತ ಹೇಳಿದರೆ ಇವತ್ತು ಅಷ್ಟಮಠಗಳಲ್ಲಿ ಅತ್ಯಂತ ಎತ್ತರದಲ್ಲಿರುವ ಮಠ ಅಂತಂದರೆ ಅದು ಪಲಿಮಾರು ಮಠ. ಯಾಕೆ ಹೇಳಿದರೆ ಋಷಿಕೇಶ ತೀರ್ಥರಿಗೆ ಶ್ರೀಮದಾಚಾರ್ಯರು ಮೊದಲಿಗೆ ಆಶ್ರಮವನ್ನು ಕೊಟ್ಟದ್ದು. ಹಾಗಾಗಿ ಅಷ್ಟಮಠದಲ್ಲೇ ಅತಿ ಎತ್ತರದ ಮಠ ಅಂತಂದರೆ ಅದು ಕೂಡ ಶ್ರೀಕೃಷ್ಣನನ್ನು ಪ್ರತಿಷ್ಠೆ ಮಾಡಬೇಕಾದ್ರೆ ಶ್ರೀಮದ್ ಆಚಾರ್ಯರು ಏನು ಮಾಡಿದ್ದಾರೆ ಅಂದರೆ, ಕೃಷ್ಣನನ್ನು ಯಾಕೆ ಪ್ರತಿಷ್ಠೆ ಮಾಡಿದರು ಅಂದರೆ ಅದು ಓಂಕಾರ ಪ್ರತಿಪಾದ್ಯನಾಗಿರತಕ್ಕಂತಹ ಕೃಷ್ಣ ಅಂತ ಅನುಸಂಧಾನ ಇಟ್ಟುಕೊಂಡು ಅಂತ ಶ್ರೀಮದ್ ಆಚಾರ್ಯರು ಭಗವಂತನ ಉಪಾಸನೆ, ಅದಕ್ಕೆ ವಾಯುದೇವರು ಮಾಡುವ ಭಗವಂತನ ಉಪಾಸನೆ ಹೇಗಿರ್ತದೆ ಅಂದರೆ ಮಾಡುವ ಕ್ರಿಯೆಗಳಲ್ಲೂ ಉಪಾಸನೆ ಇದೆಯಂತೆ. ಅದಕ್ಕೆ ಶ್ರೀಕೃಷ್ಣನನ್ನು ಪ್ರತಿಷ್ಠೆ ಮಾಡಬೇಕಾದ್ರೆ ಓಂಕಾರ ಪ್ರತಿಪಾದ್ಯನಾಗಿರತಕ್ಕಂಥ ಕೃಷ್ಣ ಹೇಗೆ ಅಂತ ಕೇಳಿದರೆ, ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಈ ಅಕ್ಷರಗಳು 8 ಅಕ್ಷರಗಳ ಪ್ರತಿಪಾದ್ಯ ಮಠವೇ ಪಲಿಮಾರು ಮಠವೇ ಮೊದಲಾಗಿರತಕ್ಕಂಥ 8 ಮಠಗಳು. ಅದರಲ್ಲಿ ಓಂಕಾರ ಪ್ರತಿಪಾದ್ಯನಾಗಿರತಕ್ಕಂಥವನು ಅಕಾರ. ಅಕಾರ ಅಂತಂದರೆ ಆನಂದ ರೂಪೋ ನಿಷ್ಪರೀಂ ಅಣಯೇಶಃ ರಾಮಶ್ಚೈತಸ್ಮಾದ್ ರಮತೆ ತೇನ ರಾಮಃ ಅಂತ. ಹಾಗಾಗಿ ಅಕಾರದಿಂದ ಪ್ರತಿಪಾದ್ಯವಾಗಿರುವಂಥ ರೂಪ ಅದು ರಾಮಚಂದ್ರ ರೂಪ ಅಂತ. ಅದಕ್ಕೆ ಶ್ರೀಮದ್ ಆಚಾರ್ಯರು ಪಲಿಮಾರು ಮಠದ ಋಷಿಕೇಶ ತೀರ್ಥರಿಗೆ ರಾಮಚಂದ್ರ ದೇವರ ಪ್ರತಿಮೆಯನ್ನು ಕೊಟ್ಟು, ನೀವು ಕೃಷ್ಣನನ್ನು ಪೂಜೆ ಮಾಡಿ, ಈ ರಾಮನಿಂದ ಭಿನ್ನ ಅಲ್ಲ ಈ ಕೃಷ್ಣ. ಕೃಷ್ಣ ಯಾರು ಅಂದರೆ ಆ ರಾಮನಿಂದ ಅಭಿನ್ನನಾದವ ಎಂಬ ಉಪಾಸನೆ. ಅಕಾರ ಆದಮೇಲೆ ಉಕಾರ. ಉಕಾರ ಅಂದರೆ ಉಗ್ರ ರೂಪ. ಉಗ್ರ ರೂಪ ನರಸಿಂಹ. ಆ ನರಸಿಂಹನನ್ನು ಮತ್ತೆ ಕಾಣಿಯೂರು ಮಠಾಧೀಶರಾಗಿರ್ತಕ್ಕಂಥ ರಾಮತೀರ್ಥರಿಗೆ ಕೊಟ್ಟು ಏನು ಮಾಡಿದರು, ಇದು ಈ ನರಸಿಂಹನಿಂದ ಅಭಿನ್ನನಾದವನೇ ಕೃಷ್ಣ ಅಂತ ಚಿಂತನೆ ಮಾಡಿದರು. ಹಾಗೆ ಅಕಾರ ಉಕಾರ ಮಕಾರ. ಮ ಅಂದರೆ ಮಾಂಗ್ಮಾನೆ ಅಂತ ಧಾತು, ಜ್ಞಾನವನ್ನು ಕೊಡುವಂತಹ ಯಾವ ವರಾಹ ರೂಪಿಯಾಗಿರತಕ್ಕಂಥ ಪರಮಾತ್ಮ, ಜ್ಞಾನದ ಹಯಗ್ರೀವನು ಅಲ್ಲೇ ಇದ್ದಾನೆ. ಹಾಗಾಗಿ ಅಂತಹ ವರಾಹ ರೂಪನಾಗಿರತಕ್ಕಂಥ ಪರಮಾತ್ಮನ ರೂಪವನ್ನು ಮತ್ತೆ ಸೋದೆ ಮಠದ ಶ್ರೀಪಾದಂಗಳವರಿಗೆ ಕೊಟ್ಟು, ಇದರಿಂದಲೂ ಅಭಿನ್ನ ಈ ಕೃಷ್ಣ ಅಂತ. ಹಾಗೆ ಅಕಾರ ಉಕಾರ ಮಕಾರ 3 ಅಕ್ಷರಗಳು ಮಾತ್ರ ಕಾಣುತ್ತೆ. ಆಮೇಲೆ ನಾದ ಬಿಂದು ಘೋಷ ಶಾಂತ ಅತಿಶಾಂತ. ನಾದ ಬಿಂದುಗಳ ಪ್ರತಿರೂಪವೇ ಶ್ರೀಕೃಷ್ಣನ ಕಾಲಿಯ ಮರ್ದನ. ಅದರಲ್ಲಿ 2 ಭುಜ ಮತ್ತು 4 ಭುಜ ಅಂತ ಅದಮಾರು ಮಠ ಮತ್ತು ಕೃಷ್ಣಾಪುರ ಮಠಕ್ಕೆ. ಹಾಗೆ ಮುಂದೆ ಘೋಷ ಶಾಂತ ಅತಿಶಾಂತ ಎಂಬತಕ್ಕಂಥ 3 ರೂಪಗಳ 3 ಅಕ್ಷರಗಳ ಪ್ರತಿಪಾದ್ಯವಾದ ರೂಪ ವಿಠ್ಠಲ. ಅಂತ 3 ವಿಠ್ಠಲವನ್ನು ಪೇಜಾವರ, ಪುತ್ತಿಗೆ ಮತ್ತು ಶಿರೂರು ಮಠಕ್ಕೆ ಕೊಟ್ಟು ಈ 8 ಅಕ್ಷರಗಳಿಂದ ಪ್ರತಿಪಾದ್ಯವಾದ ರೂಪವೇ ಕೃಷ್ಣ ರೂಪ ಅಂತ. ಹೀಗೆ ವಾಯುದೇವರು ಭಗವಂತನ ಉಪಾಸನೆಯನ್ನು ಮಾಡ್ತಾರೆ ಅಂತ. ಅದರಲ್ಲಿ ಎತ್ತರದ ಸ್ಥಾನದಲ್ಲಿರತಕ್ಕಂಥವರು ನಮ್ಮ ಪಲಿಮಾರು ಮಠಾಧೀಶರಾಗಿರತಕ್ಕಂಥವರು. ಯಾಕೆ ಅಕಾರ, ಓಂಕಾರದ ಮೊದಲನೇ ಅಕ್ಷರ ಅಕಾರ ಅಂತ ರಾಮಚಂದ್ರ ದೇವರನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ರಾಮಚಂದ್ರ ದೇವರು ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ ಅಂತ ಉಪಾಸನೆ ಮಾಡಬೇಕು ಅಂತ ವಾಯುದೇವರ ಭಗವಂತನ ಉಪಾಸನೆಯ ಕ್ರಮ. ಆಗಲೇ ಅಪ್ಪಣ್ಣಾಚಾರ್ಯರು, ವಿದ್ವಾಂಸರಾದಂಥ ಅಪ್ಪಣ್ಣಾಚಾರ್ಯರು ಹೇಳಿದರು ಏನು ಅಂತಂದರೆ 3-2 ಎಂಬತಕ್ಕಂಥದ್ದು ಬಹಳ ಶ್ರೇಷ್ಠ ಅಂತ. ಅದರಲ್ಲಿ ಪ್ರಯಾಗ ಸ್ಥಾನವೂ ಕೂಡ ಅಡಗಿದೆ. ಏಕೆ ಅಂತ ಕೇಳಿದರೆ 3-2 ಅಂತ ಹೇಳಿದರು. 3-2 ಅಂದರೆ ಯಾವುದದು ಅಂತಂದರೆ 3ಅನ್ನು 2 ಕೂಡಿಸಿದರೆ 5. ಇಲ್ಲಿ ಎಲ್ಲವೂ 5 ಮಯವೇ. ಯಾಕೆ ಅಂದರೆ ಅಲ್ಲಿ ಪರಿಮಳಾಚಾರ್ಯ, ಅಲ್ಲಿ ನೋಡಿ 5 ಅಕ್ಷರ. ಇವರ ಹೆಸರು ಕೂಡ ಶ್ರೀ ವಿದ್ಯಾಧೀಶ ತೀರ್ಥ, ಅದು 5 ಅಕ್ಷರಗಳು. ಹಾಗಾದರೆ ಅವರ ಪೂರ್ವಾಶ್ರಮದ ಹೆಸರು ಕೂಡ ರಮೇಶ ತಂತ್ರಿಗಳು ಅಂತ. ಅವರ ಸ್ವಾಮಿಗಳ ಮಹಾಸ್ವಾಮಿಗಳವರ ಪೂರ್ವಾಶ್ರಮದ ಹೆಸರು ರಮೇಶ ತಂತ್ರಿ, ಅದು 5 ಅಕ್ಷರ. ಎಲ್ಲ 5 ಅಕ್ಷರಗಳು ಇಲ್ಲಿ ಕೂಡಿದಂತಹ ದೊಡ್ಡ ಮತ್ತು ಸಾಧನಾ ಕ್ಷೇತ್ರ ಅಂತ. ಅದಕ್ಕೋಸ್ಕರವಾಗಿ ಅದು ಎಲ್ಲಿ ಮತ್ತು ಈ 32ನೇದನ್ನೇ ಯಾಕೆ ಇಲ್ಲಿ ಮಾಡಿದರು
ಅಂತ ಯೋಚನೆ ಮಾಡಿದಾಗ ಅಡವಿ ರಾಯ ಅದು 5ನೇ ಅಕ್ಷರ, 5 ಅಕ್ಷರಗಳು 32 ಅಂದರೆ ಅಡವಿ ರಾಯನ ಕ್ಷೇತ್ರದಲ್ಲಿ 32ನೇದನ್ನು ಮಾಡಬೇಕು ಅಂತ ಅನ್ನುವುದಕ್ಕೋಸ್ಕರವಾಗಿಯೂ ಹೀಗೆ ಮಾಡಿದ್ದಾರೆ ಅಂತ. ಇವೆಲ್ಲ ದೃಷ್ಟಿಯಿಂದ ನೋಡಿದಾಗ ಪರಿಮಳಾಚಾರ್ಯರ ಕರ್ತೃತ್ವ ಶಕ್ತಿನೂ ಇಲ್ಲಿ ತುಂಬಿದೆ, ಮಹಾಸ್ವಾಮಿಗಳವರ ತಪಶಕ್ತಿನೂ ಇಲ್ಲಿ ತುಂಬಿದೆ, ಅಡವಿ ರಾಯನ ವಿಶೇಷ ಸನ್ನಿಧಾನವೂ ತುಂಬಿದೆ. ಹಾಗಾದರೆ 3 ಸೇರಿದೆ ಅಂದರೆ ತ್ರಿವೇಣಿ ಸಂಗಮ ಆಯಿತು. ಹಾಗಾದರೆ ಇದೇ ನಮಗೆ ಪ್ರಯಾಗರಾಜ, ಇದಕ್ಕಿಂತ ದೊಡ್ಡ ಪ್ರಯಾಗರಾಜ ನಮಗೆ ಎಲ್ಲಿ ಸಿಗುತ್ತೆ? ಆದ್ದರಿಂದ ಮಹಾಸ್ವಾಮಿಗಳವರು ನಮ್ಮೆಲ್ಲರಿಗೂ ಕೂಡ ಸ್ನಾನವನ್ನು, ಪ್ರಯಾಗ ಸ್ನಾನವನ್ನು ಮಾಡಿಸಬೇಕು ಅಂತ ಹೇಳಿ ಅಲ್ಲಿ ಆದರೆ ಒಂದೇ ದಿನ ಮಾಡಿ ಓಡಬರಬೇಕು, ಇಲ್ಲಿ ಆದರೆ 7 ದಿನ ಕೂತುಕೊಂಡು ಪ್ರಯಾಗ ಸ್ನಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದಾರೆ ಮಹಾಸ್ವಾಮಿಗಳವರು. ಇವರನ್ನು ನಾವು ನೋಡೋದೇ ಒಂದು ದೊಡ್ಡ ಭಾಗ್ಯ. ಯಾಕೆ ಅಂತ ಹೇಳಿದರೆ ಶ್ರೀಮದ್ ಆಚಾರ್ಯರ ಒಂದು ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥವರು ಅಂತ. ಯಾಕೆ ಅಂತ ಹೇಳಿದರೆ ಗಂಗಾ ಯಮುನಾ ಸರಸ್ವತಿ ಅಂತ, ಅದರಲ್ಲಿ ಗಂಗಾ ಯಮುನಾ ಸರಸ್ವತಿ 3 ಕೂಡ ಜಡೆ ಹೆಣದ ಹಾಗೆ ಹೆಣದಿದೆ. ಅದಕ್ಕೆ ಪ್ರತಿಯೊಂದು ಸ್ತ್ರೀಯರ ಜಡೆಯಲ್ಲಿ ತ್ರಿವೇಣಿ ಸಂಗಮ ಪ್ರಯಾಗ ಮಾಧವ ಇರ್ತಾನೆ. ಯಾಕೆ ಅಂದರೆ ಒಂದು ಗಂಗಾ ಯಮುನಾ ಸರಸ್ವತಿ ಸತ್ವಗುಣ ರಜೋಗುಣ ತಮೋಗುಣವನ್ನು ಹೇಗೆ ಹೆಣಿಬೇಕು ಅಂತ ತೋರಿಸಿಕೊಟ್ಟಂಥದ್ದು ಪ್ರಯಾಗರಾಜ ಮಾಧವ. ಆದ್ದರಿಂದ ಅಂಥ ಮಾಧವನ ಸನ್ನಿಧಾನದಿಂದ ಇಲ್ಲಿಗೆ ಬಂದಿದ್ದಾರೆ ಅಂತಂದರೆ ಆ ಗಂಗೆಯನ್ನು ಇಲ್ಲಿ ತಂದಿದ್ದಾರೆ ಅಂತ ಅರ್ಥ. ಅಂತ ಗಂಗೆಯನ್ನು ನಮ್ಮೆಲ್ಲರಿಗೂ ಕೂಡ 1 ದಿನ ಅಲ್ಲ 7 ದಿನಗಳವರೆಗೆ ಸ್ನಾನ ಮಾಡಿಸ್ಬೇಕು ಅಂತ. ಹಾಗಾಗಿ ಹೇಗೆ ಅಂತಂದಾಗ ಅದಕ್ಕೋಸ್ಕರವಾಗಿ 1-2 ಮಾತುಗಳನ್ನು, ಅಂದರೆ ಕೊಟ್ಟಿರತಕ್ಕಂಥದ್ದು ವಾಯುದೇವರು ಭಗವಂತನ ಉಪಾಸನೆಯನ್ನು ಹೇಗೆ ಮಾಡ್ತಾರೆ ಅಂತ. ಬರೀ ಅವರು ಮಾಡುವ ಉಪಾಸನೆಯನ್ನು ತಿಳ್ಕೊಂಡ್ರೆ ನಮಗೆ ಲಾಭ ಕಮ್ಮಿ. ಹಾಗಾದರೆ ಏನು ಮಾಡಬೇಕು? ಅದರೊಳಗೊಂದು ಚೂರು ತತ್ವ ಏನು ಅಂತಂದರೆ, ಆ ವಾಯುದೇವರು ಭಗವಂತನ ಉಪಾಸನೆಯನ್ನು ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕಿಂತ ನಾವು ಕೂಡ ಹೇಗೆ ಮಾಡಬೇಕು ಅಂತ ಪಾಠ ಹೇಳುವ ಹಾಗೆ. ದೊಡ್ಡವರು ಯಾಕೆ ಮಾಡ್ತಾರೆ? ಯದ್ದದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜನಾಹ ಅಂತ, ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ. ದೊಡ್ಡವರು ಏನು ಮಾಡ್ತಾರೆ ಅದು ನಮಗೆ ಒಂದು ಮಾರ್ಗದರ್ಶಕ. ಹಾಗೆ ದೇವರ ಹತ್ರ ಇವತ್ತು ನಾವಾದರೆ ಹೋಗಿ ಏನು ಮಾಡ್ತೀವಿ? ಏನು ದೇವರ ಹತ್ರ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ಕೇಳ್ತೇವೆ. ಅದು ಕೇಳೋದು ತಪ್ಪು. ಹಾಗಾದರೆ ಏನು ಮಾಡಬೇಕು? ದೇವರ ಹತ್ರ ಉಪಾಸನೆ ಮಾಡುವ ಕ್ರಮ ಹೇಗೆ? ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದರೆ, ಈಗ ಸುಂದರಕಾಂಡದಲ್ಲಿ ಹನುಮಂತ ದೇವರು ಲಂಕೆಗೆ ಹಾರಬೇಕು. ಲಂಕೆಗೆ ಹಾರಬೇಕಾದ್ರೆ ಅವರಿಗೇನು ಬೇಕು? ಬಲ ಮತ್ತು ಪರಾಕ್ರಮ 2 ಬೇಕು. ಆ ಬಲ ಮತ್ತು ಪರಾಕ್ರಮ ಬೇಕು ಅಂತ ದೇವರಲ್ಲಿ ಕೇಳಬೇಕು. ಹೇಗೆ ಭಗವಂತನ ಉಪಾಸನೆ ಮಾಡ್ತಾರೆ ಅವರು? ಸ್ವಾಮಿ, ನಾನೀಗ ಲಂಕೆಗೆ ಹೋಗಬೇಕು, ಲಂಕೆಯಲ್ಲಿ ರಾವಣನ ಮರ್ದನ ಮಾಡಬೇಕು, ಅದಕ್ಕೆ ನಾನು ಹೋಗುವಂತೆ ಅನುಗ್ರಹ ಮಾಡು ಅಂತ ಕೇಳಲಿಲ್ಲ. ಮತ್ತು ಏನು ಮಾಡಬೇಕು? ಬಲ ಪರಾಕ್ರಮ ಬೇಕು. ಆ ಬಲ ಪರಾಕ್ರಮ ಬೇಕು ಅಂತ ಕೂಡ ಕೇಳಲಿಲ್ಲ. ಏನು ಮಾಡಿದರು? ಬಲವೀರ್ಯ ಮಹಾರಣವಾಯ, ಅಂದರೆ ಆ ಬಲ ಮತ್ತು ಪರಾಕ್ರಮಗಳು ನಿನ್ನಲ್ಲಿ ಸಮುದ್ರದಂತೆ ಇದೆ. ನೋಡಿ, ಇದು ಉಪಾಸನೆಯ ಕ್ರಮ. ದೇವರ ಹತ್ರ ನಾವು ಕೇಳೋದು ಅದು ಕೊಡು ಅಂತಲ್ಲ, ಅದು ನಿನ್ನಲ್ಲಿ ಸಮೃದ್ಧವಾಗಿದೆ ಅಂತ ಉಪಾಸನೆ ಮಾಡಿದರೆ ಅಷ್ಟೇ ಸಾಕು, ನಿಮಗೆ ಅದು ಸಿಗುತ್ತೆ. ಉದಾಹರಣೆಗೆ ಅಥರ್ವಣ ಋಷಿಗಳಿದ್ರು. ಮಹಾಲಕ್ಷ್ಮಿ ತಾಯಿ ಅಥರ್ವಣ ಋಷಿಗಳ ಹತ್ರ ಬಂದು ಕೇಳ್ತಾರಂತೆ, ಅಲ್ಲ ಅಥರ್ವಣ ಋಷಿಗಳೇ, ಇಷ್ಟು ಚೆನ್ನಾಗಿ ಕೂದಲು, ಎಂಥ ರೇಷ್ಮೆ ಅಂತ ಕೂದಲು ಭೂಮಿ ಮುಟ್ತಾ ಇದೆ, ಇಷ್ಟು ಒಳ್ಳೆ ಕೂದಲನ್ನು ಬೆಳೆಸಲಿಕ್ಕೆ, ಆರೈಕೆ ಮಾಡಲಿಕ್ಕೆ ಅದು ಹೇಗೆ ಸಾಧ್ಯ ಆಯಿತು? ನನಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಈ ಥರ ಕೂದಲು ಬೆಳೆಸೋದು ಹೇಗೆ? ನನಗೊಂದು ಟೆಕ್ನಿಕ್ ಗೊತ್ತಿದ್ರೆ ಹೇಳ್ರಿ, ಟಿಪ್ಸು ಅಂತ. ಆಗ ಅವರು ಹೇಳ್ತಾರೆ, ಋಷಿಗಳು, ಇಷ್ಟು ಉದ್ದ ಒಳ್ಳೆಯ ಕೂದಲು ಇದೆ ಅಂತ ನೀ ಹೇಳಿದ ಮೇಲೆ ನನಗೆ ಗೊತ್ತಾಯಿತು, ಅಲ್ಲಿ ತನಕ ನನಗಿಷ್ಟು ಒಳ್ಳೆ ಕೂದಲಿದೆ ನನಗೆ ಗೊತ್ತಿಲ್ಲ ಅಂದರು. ಅಲ್ಲ, ಮತ್ತೆ ಹೇಗೆ ಬೆಳೆಸಿದ್ರಿ? ಏನಿಲ್ಲ, ದೇವರ ಕೂದಲು ಬಹಳ ಚಂದ ಚಂದ ಅಂತ ದಿನಾ ಉಪಾಸನೆ ಮಾಡ್ತಾ ಇದ್ದೆ, ಈಗ ನೋಡಿದ್ರೆ ನನಗೆ ಅಷ್ಟು ಒಳ್ಳೆ ಕೂದಲು ಬಂದಿದೆ ಅಂತ. ಇದೆಲ್ಲ ಏನು ಅಂತ ಕೇಳಿದ್ರೆ, ದೇವರ ಹತ್ರ ಅಂತಹದ್ದು ತುಂಬಿದೆ ಅಂತ ತಿಳ್ಕೊಂಡ್ರೆ ನಾವು ದೇವರನ್ನು ಶೂನ್ಯ ಶೂನ್ಯ ಅಂದ್ರೆ ನಮ್ಮನ್ನು ಶೂನ್ಯ ಮಾಡಿ ಹಾಕಿಬಿಡ್ತಾನೆ. ಮತ್ತೆ ಏನು ಮಾಡಬೇಕು? ವಾಯುದೇವರ ಉಪಾಸನೆ ಹೇಗೆ ಅಂತ ಕೇಳಿದರೆ, ದೇವರ ಹತ್ರ ಅದು ತುಂಬಿದೆ 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 ಅಂತ ನಾವು ಚಿಂತನೆ ಮಾಡಿದರೆ ಇನ್ನೇನಿಲ್ಲ. ಅಲ್ಲ, ಒಂದೊಂದು ಗುಣವನ್ನು ಚಿಂತನೆ ಮಾಡಲಿಕ್ಕಾಗುತ್ತಾ? ಇಲ್ಲ. ಹಾಗಾದರೆ ಏನು? ಅನಂತ ಗುಣಗಳ ಉಪಾಸನೆ ಮಾಡ್ತಾರೆ. ಹಾಗಾದರೆ ವಾಯುದೇವರು ಭಗವಂತನ ಉಪಾಸನೆಯನ್ನು ಮಾಡುವ ಕ್ರಮ ಹೇಗೆ ಅಂತ ಕೇಳಿದರೆ, ಇವತ್ತು ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಏನೇ ಉಪಾಸನೆ ಮಾಡಿದರೂ ಅದರಲ್ಲಿ ತಪ್ಪಿಲ್ಲ ಅಂತ. ಭಗವಂತನ ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂತ ಸರಿಯಾದ ಕ್ರಮ. ಅದು ಹೇಗೆ ಸಾಧ್ಯ? ಎಷ್ಟೆಷ್ಟೋ ಜನ ತಪ್ಪು ಉಪಾಸನೆ ಮಾಡಿರ್ಬೋದಲ್ವ, ಹಾಗೇನೆ ವಾಯುದೇವರು ಯಾಕೆ ಮಾಡಿರಬಾರ್ದು ಅಂತ ಕೇಳಿದರೆ, ರಾಯರು ಅದನ್ನು ಎಷ್ಟು ಚೆನ್ನಾಗಿ ಸರಿಪಡಿಸ್ತಾರೆ ಅಂದರೆ, ತ್ವಚ್ಚಿತ್ತ ಅಭಿಜ್ಞೇನ ತ್ವಚ್ಚಿತ್ತಾನುಸಾರಿ ಚಿತ್ತೇನ, ನಿನ್ನ ಚಿತ್ತವನ್ನು ಚೆನ್ನಾಗಿ ತಿಳಿದುಕೊಂಡು ನಿನ್ನ ಚಿತ್ತದಂತೆ
ಎಷ್ಟು ಅದ್ಭುತವಾಗಿ ದಾಸರು ಹೇಳ್ತಾರೆ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ. ಹಾಗಾದರೆ ರಾಯರು ಆ ವಾಯುದೇವರ ಭಗವಂತನ ಉಪಾಸನೆಯ ಕ್ರಮವನ್ನು ಹೇಳ್ತಾರೆ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತ. ಯಾಕೆ? ನನ್ನ ಗುರುಗಳಾಗಿರ್ತಕ್ಕಂಥ ವಾಯುದೇವರು ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಎಂದೆಂದೂ ಚಿಂತ ಮಾಡೋರಲ್ಲ. ಹಾಗಾದರೆ ನಾವು ವಾಯುದೇವರನ್ನು ಹಿಡ್ಕೊಂಡ್ಬಿಟ್ರೆ ಭಗವಂತನ ಚಿತ್ತ ನಮಗೆ ಸುಲಭ ಅಂತನ್ನುವಂತಹ ಭಗವಂತನ ಉಪಾಸನೆಯ ಕ್ರಮವನ್ನು ಇಷ್ಟು ಸ್ಪಷ್ಟವಾಗಿ ರಾಘವೇಂದ್ರ ಮಹಾಪ್ರಭುಗಳು ನಮಗೆ ತಿಳಿಸದೆ ಹೋಗಿದ್ದಿದ್ರೆ ಇದು ಅರ್ಥವೇ ಆಗ್ತಿರಲಿಲ್ಲ. ಇನ್ನು ಹೇಳ್ತಾರೆ, ಇವತ್ತು ನಾವೇನಾದರೂ ಬದುಕಿದ್ದೇವೆ, ಏನಾದರೂ ಮಂತ್ರಸಿದ್ಧಿ ನಮ್ಮಲ್ಲಿ ನಡೀತಾ ಇದೆ ಅಂತಾದರೆ ಅದು ಕೇವಲ 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 ನಮ್ಮ ವಾಯುದೇವರಿಂದ ಬಂದದ್ದು. ಯಾಕೆ ಅಂತ ಕೇಳಿದ್ರೆ ಅದನ್ನು ರಾಯರು ಹೇಳ್ತಾರೆ. ಏನು ಅಂದರೆ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣ. ಅದಕ್ಕಿಂತಲೂ ಅದ್ಭುತವಾದ ಮಾತು ಹೇಳ್ತಾರೆ, ವೈಷ್ಣವ ಮಂತ್ರೋದ್ಧಾರಕಾಣ. ಏನ್ರಿ ಮಂತ್ರವನ್ನೇನು ಉದ್ಧಾರ? ಮಂತ್ರ ಅನಾದಿನಿತ್ಯ ಅಲ್ವಾ? ಅನಾದಿನಿತ್ಯವಾಗಿರತಕ್ಕಂಥ ಅಪೌರುಷೇಯವಾದ ವೇದವನ್ನ ಇವರೇನು ಉದ್ಧಾರ ಮಾಡೋದು? ಹಾಗಾದರೆ ವಾಯುದೇವರಕ್ಕಿಂತಲೂ ಮೊದಲೇ ಇತ್ತಲ್ಲ, ಆ ಮಂತ್ರಗಳನ್ನು ಇವರೇನು ಉದ್ಧಾರ ಮಾಡ್ತಾರೆ? ರಾಯರು ಆ ವಾಕ್ಯವನ್ನು ಬರಿಬೇಕಾದ್ರೆ ಎಷ್ಟು ಶಾಸ್ತ್ರಗಳನ್ನು ಉಪನಿಷತ್ತುಗಳನ್ನೆಲ್ಲ ಕ್ರೋಢೀಕರಿಸಿದ್ದಾರೆ ಅಂತಂದ್ರೆ, ವೈಷ್ಣವ ಮಂತ್ರ ಉದ್ಧಾರ ಕಾರಣಂ. ಎಲ್ಲ ಮಂತ್ರಗಳು ಬೇಕಾಗಿಲ್ಲ, ವೈಷ್ಣವ ಮಂತ್ರ ಅಂತಂದ್ರೆ ಇವತ್ತು ವಿಷ್ಣುವಿನ ಅನುಗ್ರಹ ಯಾವ ಮಂತ್ರದಿಂದ ನಮಗೆ ಬೇಗ ಸಿದ್ಧಿಸ್ತದೆ ಆ ಮಂತ್ರವನ್ನು ಉದ್ಧಾರ ಮಾಡೋದು ಅಲ್ಲ. ಅದು ಅನಾದಿನಿತ್ಯ, ಅದು ಅಪೌರುಷೇಯ. ಇವರು ಹೇಗೆ ಮಾಡಿದ್ರು ಅಂತ. ಮಂತ್ರ ಅನಾದಿನಿತ್ಯ, ಆ ಮಂತ್ರವನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದಿದ್ರೆ, ಈಗ ಕವರ್ ಇದೆ, ಕವರ್ನೊಳಗೆ ನಾನೇ ಬರೆದದ್ದು ಲೆಟ್ರು ಸುಂದರವಾಗೇ ಬರ್ತಿದ್ದೀನಿ, ಎಲ್ಲ ನಿಜ, ಅಡ್ರೆಸ್ ಸರಿಯಾಗಿ ಬರೀಲಿಲ್ಲ ಅಂದರೆ ಅದು ಎಲ್ಲಿಗೆ ಹೋಗುತ್ತೆ? ಎಲ್ಲೆಲ್ಲೋ ಹೊರಟೋಗುತ್ತೆ. ಹಾಗೆ ಮಂತ್ರ ಜಪ ಮಾಡಿದರೆ ಅದು ಯಾರ್ಯಾರಿಗೋ ಹೊರಟೋಗುತ್ತೆ. ಅದು ಸೀದಾ ವಿಷ್ಣುವಿಗೆ ಸೇರಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಹೇಳ್ತಾರೆ, ಯಾವುದೇ ಮಂತ್ರವನ್ನು ಜಪ ಮಾಡಬೇಕಾದ್ರೆ ಅದಕ್ಕೆ ಋಷಿ, ಛಂದಸ್ಸು, ದೇವತಾ ಇವುಗಳನ್ನು ಹೇಳಿ ಅದನ್ನು ತಿಳಿದುಕೊಂಡು ಯಾರ್ಯಾರು ಇದಕ್ಕೆ ಋಷಿಗಳು, ಯಾರು ದೇವತೆ, ಯಾರು ಮತ್ತು ಋಷಿಗಳು, ದೇವತೆ ಮತ್ತು ಛಂದಸ್ಸು ಇವುಗಳನ್ನು ತಿಳಿದುಕೊಂಡು ಅದಕ್ಕೆ ಧ್ಯಾನ ಶ್ಲೋಕ ಅಂತ ಇರ್ತದೆ. ಆ ಮಂತ್ರ ಪ್ರತಿಪಾದ್ಯವಾದ ರೂಪ, ಮಂತ್ರಗಳ ಅರ್ಥವೇ ನಮ್ಗೆ ಗೊತ್ತಿಲ್ಲ. ಆಗ ಏನು ಮಾಡಬೇಕು? ಆ ಮಂತ್ರದಿಂದ ಪ್ರತಿಪಾದ್ಯವಾಗಿರತಕ್ಕಂಥ ಭಗವಂತನ ರೂಪ ನಮ್ಮ ಕಣ್ಣು ಮುಂದೆ ಬರಬೇಕು. ನಮ್ಮ ಶ್ರೀಮದಾಚಾರ್ಯ ಎಂಥವರು ಅಂತಂದರೆ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣ. 7 ಕೋಟಿ ಮಂತ್ರಗಳನ್ನು ಸಿದ್ಧ ಮಾಡ್ಕೊಳ್ಳೋದೇನು? ಒಂದು ಮಂತ್ರವೇ ನಮಗೆ ಸಿದ್ಧ ಮಾಡಿಕೊಳ್ಳಿಕ್ಕೆ ನಮ್ಮ ಜೀವನದಲ್ಲಿ ಆಗಲ್ಲ. ಅಟ್ಲೀಸ್ಟ್ ಒಂದು ಗಾಯತ್ರಿ ಮಂತ್ರವನ್ನು ಸರಿಯಾಗಿ ಜಪ ಮಾಡಲಿಕ್ಕಾಗಲ್ಲ. ಒಂದು ಮಂತ್ರದಲ್ಲಿ ಅಕ್ಷರ ಲಕ್ಷ ಅಂತ ಹೇಳ್ತಾರೆ. ಯಾವ ಮಂತ್ರದಲ್ಲಿ ಎಷ್ಟು ಅಕ್ಷರ ಇರ್ತದೋ ಅಷ್ಟು ಲಕ್ಷ ಜಪ ಮಾಡಿದರೆ ಆಗ ಅದು ನಮಗೆ ಸಿದ್ಧಿ ಆಗುತ್ತೆ ಅಂತ ತೋರಿಸಿದವರು ಗೋಪಾಲದಾಸರು. ಅಷ್ಟು ಗಾಯತ್ರಿ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡು ಹೇಳಿದಂತೆ ಕೇಳ್ತಿತ್ತು, ಮಾತುಗಳು ಏನು ಹೇಳಿದ್ರೆ ಅದು ಸತ್ಯ ಆಗ್ತಿತ್ತು. ಹಾಗಾದರೆ ಅಕ್ಷರ ಲಕ್ಷ ಜಪ ಮಾಡಬೇಕು. ಅಕ್ಷರ ಲಕ್ಷ ಜಪ ಮಾಡೋದು ಅಂದರೆ ಒಂದು ಮಂತ್ರ ಲಕ್ಷ ಜಪ ಮಾಡಬೇಕಾದ್ರೆ ನಮ್ಮ ಆಯುಷ್ಯ ಸಾಕಾಗಲ್ಲ. ಆದರೆ ನಮ್ಮ ಶ್ರೀಮದಾಚಾರ್ಯ ಎಂಥವರು ಸಪ್ತಕೋಟಿ ಮಹಾಮಂತ್ರಾಣ, ಅಷ್ಟೇ ಅಲ್ಲ, ಎಲ್ಲ 7 ಕೋಟಿ ಮಂತ್ರಗಳನ್ನು ಸಂಸಿದ್ಧರು. ಅಂದರೆ ಕಣ್ಣೆದುರಿಗೆ ಆ ದೇವತಾ ರೂಪಗಳು ಕಣ್ಣೆದುರಿಗೆ ಬಂದು ನಿಂತ್ಕೊಂತಿದ್ವಂತೆ, ಏನು ಬೇಕು ಕೇಳು ಅಂತ. ಅಂತಹ ದೊಡ್ಡ ವ್ಯಕ್ತಿತ್ವ ನಮ್ಮ ಗುರುಗಳಾಗಿ ಸಿಕ್ಕಿದ್ದಾರೆ ಅಂದರೆ ಎಷ್ಟು ಜನ್ಮದ ಪುಣ್ಯ. ಯಾರೋ ಹೇಳ್ತಾ ಇದ್ರು, ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅಂತಂತಾರೆ. ಈ ಜನ್ಮ ಜನ್ಮನಿ ಅಂದರೆ ಬಹುವಚನ. ಈ ಎಲ್ಲ ಜನ್ಮಗಳಲ್ಲಿ ನಮ್ಮ ಗುರುಗಳಾದರೆ ಸಾಕು ಅಂತ. ಹಾಗಾದರೆ ವೈಕುಂಠಕ್ಕೆ ಹೋದ್ಮೇಲೆ ಅಲ್ಲಿ ನಮಗೆ ಗುರುಗಳು ಬೇಡವಾ ಅಂತ? ಬೇಕು. ಮತ್ತೆ ಅದನ್ನು ಹೇಳಲಿಲ್ವಲ್ಲ? ಹೇಳಿದ್ದಾರೆ. ಯಾಕೆಂದರೆ ಜನ್ಮನಿ, ಜನ್ಮ ಜನ್ಮನಿ ಅಂತ ಉಂಟಲ್ಲ, ಜನ್ಮನಿ ಅಂದರೆ ಬಹುವಚನ, ಎಲ್ಲ ಜನ್ಮಗಳು ಅಂತ. ಮತ್ತು ಇನ್ನೊಂದು ಅಜನ್ಮನಿ ಚ, ಅಜನ್ಮ ಅಂದರೆ ಜನ್ಮ ಇಲ್ಲದಿರುವ ವೈಕುಂಠ ಉಂಟಲ್ಲ, ಅಲ್ಲಿಯೂ ಕೂಡ ಆಚಾರ್ಯ ಶ್ರೀಮದಾಚಾರ್ಯ ಸಂತು, ಅವರೇ ನಮಗೆ ಗುರುಗಳಾಗಲಿ ಅಂತ ಈ ಅರ್ಥದಲ್ಲಿ. ಯಾಕೆಂದರೆ ಇಷ್ಟು ಸ್ಪಷ್ಟವಾಗಿ ಒಂದು ಮಂತ್ರದಲ್ಲಿ ಕಾಣುವಂತಹ ದೇವತೆಯನ್ನ, ಆ ಭಗವದ್ ರೂಪವನ್ನ ಚೆನ್ನಾಗಿ ತಿಳಿಸಿಕೊಟ್ಟು ಅದರ ನಿಜವಾದ ಛಂದಸ್ಸು, ಋಷಿ, ದೇವತೆಗಳನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟಂತಹ ಏಕೈಕ ವ್ಯಕ್ತಿಗಳು ಅಂದರೆ ಅದು ಶ್ರೀಮದಾಚಾರ್ಯರು ಅಂತ ಜಗತ್ತಿಗೆ ಪರಿಚಯ ಮಾಡಿಸಿದವರೇ ನಮ್ಮ ಮಂತ್ರಾಲಯ ಪ್ರಭುಗಳು. ಇಲ್ಲದ್ರೆ ಶ್ರೀಮದಾಚಾರ್ಯರಲ್ಲಿ ಇಂಥ ದೊಡ್ಡ ಗುಣ ಉಂಟು ಅಂತ ನಾವೇನು ಗ್ರಂಥ ಓದಿದ್ರೆ ಅರ್ಥ ಆಗುತ್ತಾ? ಸರ್ವಮೂಲಗಳು ನಮ್ಮ ತಲೆಗೆ ಎಲ್ಲಿ ಹೋಗುತ್ತೆ? ಮಂತ್ರಾಲಯ ಪ್ರಭುಗಳು ಬರಬೇಕು, ಆವಾಗಲೇ ಒಂದೊಂದನ್ನು ಬಿಡಿಸಬೇಕು, ಆವಾಗಲೇ ಆ ಮಂತ್ರದಲ್ಲಿ ಇಷ್ಟೊಂದು ಅದ್ಭುತ ಇದೆಯಾ ಅಂತ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಹಾಗಾದರೆ ವಾಯುದೇವರು ಭಗವಂತನ ಉಪಾಸನೆ ಮಾಡೋದು ಮಾತ್ರ ಅಲ್ಲ, ನಮಗೂ ಕೂಡ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತನ ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿಕೊಟ್ಟಂಥ ಅದ್ಭುತ ವ್ಯಕ್ತಿಗಳು ಅಂತಂದರೆ ಅದು ಶ್ರೀಮದ್ ಆಚಾರ್ಯರು, ವಾಯುದೇವರು. ಹಾಗೆ ನೋಡಿ ಹನುಮಂತ ದೇವರಾಗಿ ಹಾಗೆ ಮಾಡಿದರು.
ಹಾಗೆ ಮಧ್ವಾಚಾರ್ಯರಾಗಿರುವಾಗಲೂ ಹಾಗೆ ಮಾಡಿದರು, ಭೀಮಸೇನ ದೇವರಾಗಿರುವಾಗಲೂ ಹಾಗೆ ಮಾಡಿದರು. ಎಲ್ಲೆಲ್ಲಿಯೂ ಕೂಡ ಭಗವಂತನನ್ನ ಭಕ್ತಿ, ಹರೇ ಭಕ್ತಿ ಮತ್ತು ಭಗವಂತನ ಜ್ಞಾನ ಮತ್ತು ಭಕ್ತಿ ಬಿಟ್ಟು ಇನ್ನೇನೂ ಬೇಡ ಅಂತ ಕೇಳಿದ್ರು. ಕ್ಷಣೇ ಕ್ಷಣೇ ಭಕ್ತಿರಲಂ ಪ್ರವೃದ್ಧತಾಂ, ಒಂದೊಂದು ಕ್ಷಣಕ್ಕೂ ಭಕ್ತಿ ಜಾಸ್ತಿ ಆಗಲಿ ಅಂತ ಕೇಳಿದ ಏಕೈಕ ವ್ಯಕ್ತಿಗಳು. ಪ್ರತಿಯೊಬ್ಬರು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿದರು. ರಾಮಚಂದ್ರ ದೇವರು ಕೇಳಿದರೆ ನಿನ್ನೇನು ಬೇಡ, ಕೇವಲ ಭಕ್ತಿ ಬೇಕು, ನಿನ್ನ ಜ್ಞಾನ ಬೇಕು, ನಿನ್ನ ಪಾದ ಸೇವನೆ. ಅದಕ್ಕೆ ಹೇಳ್ತಾರೆ ಸೇವಕತನದ ರುಚಿಯೇ ನರಿದೆಯೋ ಹನುಮನಿನಲ್ಲದೆ ಅಂತ. ಮದುವೆಯ ಮಾಡಬಾರದೆ ನದೀತೆ, ಮದುವೆ ಮಾಡಪ್ಪ, ಇಷ್ಟೆಲ್ಲ ನಾನು ನಿನ್ಗೆ ಮಾಡಿದ್ದೀನಿ, ಒಂದು ಮದುವೆ ಮಾಡೋ, ನಾನು ಬ್ರಹ್ಮಚಾರಿಯಾಗಿ ಎಷ್ಟು ದಿವಸ ಇರಬೇಕು ಅಂತ ಒಂದು ದಿನ ಕೇಳಲಿಲ್ಲ. ಯಾಕೆ ಅಂತಂದರೆ ಸೇವಕತನದ ರುಚಿ ತಿಳಿದದ್ದು ವಾಯುದೇವರಿಗೆ ಮಾತ್ರ. ಆದ್ದರಿಂದ ಅಂತಹ ವಾಯುದೇವರು ಏನು ಭಗವಂತನ ಉಪಾಸನೆಯನ್ನು ಮಾಡಿ ತಾವು ಮಾತ್ರ ಉದ್ಧಾರ ಆಗ್ಬೋದಾಗಿತ್ತು, ಯಾವತ್ತೂ ಇಲ್ಲ. ಕೇವಲ ತಾವು ಉದ್ಧಾರ ಆಗೋದಲ್ಲದೆ ಅವರನ್ನು ನಂಬಿರತಕ್ಕಂಥವರನ್ನೆಲ್ಲ ಉದ್ಧಾರ ಮಾಡುವ ಮಹಾನುಭಾವರು ಯಾರಾದರೂ ಇದ್ದರೆ. ಬೆಳಗ್ಗೆ ಆ ಸುಪ್ರಭಾತದಲ್ಲಿ ಹೇಳುವಾಗ ಒಂದು ಮಾತು ಹೇಳಿದರು, ಎಂಥ ಅದ್ಭುತವಾದ ಮಾತು, ರೋಮಾಂಚನವಾಯಿತು. ಏನು ಅಂದರೆ, ಮಧ್ವರಾಯರ ಮನೆಯೊಳು ನಾನಿದ್ದೆ, ಇದು ನಿನ್ನ ಬುದ್ಧಿಗೆ ಬಂದರೆ. ಇನ್ನೇನಿಲ್ಲ, ನಮ್ಮ ಕ್ವಾಲಿಫಿಕೇಶನ್ ಏನು ಅಂತ ಕೇಳಿದ್ರೆ ಏನೂ ಇಲ್ಲ. ಮತ್ತು ಏನು ಕೆಲಸ? ಮಧ್ವರಾಯರ ಮನೆಯೊಳು ನಾನಿದ್ದೆ, ಅಷ್ಟೇ. ಮಧ್ವರಾಯರ ಮನೆ ಯಾವುದು? ಸರ್ವಮೂಲ. ಅದು ಎಷ್ಟು ಅರ್ಥ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ದಿನಾ ಶ್ರವಣ ಮಾಡ್ತಾ ಇದ್ದೀನಿ, ಇಷ್ಟೇ ನಮ್ಮ ಯೋಗ್ಯತೆ. ಇದು ನಿನ್ನ ಬುದ್ಧಿಗೆ ಬಂದರೆ ಪ್ರದ್ಯುಮ್ನ, ಇದ್ದರೆ ಇರಲಿ ಬರೆ, ಇವನು ಪಾಪ ಬದುಕೊಳ್ಳಿ ಬಿಡು, ಮಡ ಪ್ರಾಣಿ ಅಂತ ಹೇಳಿ ನಮ್ಮನ್ನು ಬಿಡಿಸ್ತಾರೆ ಅಂತನ್ಬೇಕಾದರೆ ಎಂಥ ದೊಡ್ಡ ಭಾಗ್ಯ. ಕೇವಲ ಓದೋದು ಬೇಡ, ಅದರೊಳಗೆ ಮುಳುಗಿದ್ರೆ ಸಾಕು. ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಅಂತ. ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಎಂತಹ ಅದ್ಭುತವಾದ ಮಾತು. ವಾದಿರಾಜರ ಬಾಯಿಯಲ್ಲಿ ಕೇಳಬೇಕು ಅಂತಂದರೆ ಏನಂತ, ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮಯೇವಹಿ. ಮತ್ತು ಇಷ್ಟೆಲ್ಲ ನಾವು ಕೇಳಿಯೂ ಕೂಡ ನಾವು ಇನ್ನೊಂದು ನಂಬಿದರೆ ನಮ್ಮಿಂದ ಉದ್ಧಾರ ಆಗುತ್ತಾ? ಎಂದೆಂದಿಗೂ ಇಲ್ಲ. ಆದ್ದರಿಂದ ಅದಕ್ಕೋಸ್ಕರವಾಗಿಯೇ ಈ ಸಪ್ತಾಹವನ್ನು ವ್ಯವಸ್ಥೆ ಮಾಡಿಕೊಂಡದ್ದು. ತುಂಬ ಹೇಳಬೇಕು ಅಂತ ಇಟ್ಟುಕೊಂಡಿದ್ದೆ, ಸಮಯಾವಕಾಶ ಇಲ್ಲ, ಬಸ್ಸಿಗೆ ಸಮಯ ಆಗಿದೆ, ಹಾಗಾಗಿ ಬೇಗ ಮುಗಿಸ್ಬೇಕಾಗಿದೆ. ಹಾಗಾಗಿ ನಮ್ಮ ಪರಿಮಳಾಚಾರ್ಯರು ನಿಜವಾಗಿಯೂ ಕೂಡ ನನ್ನ ಸಣ್ಣ ಹುಡುಗನಿಂದ ನನಗೆ ಅವರು ಪರಿಚಯ, ಅವರು ನಮ್ಮನ್ನು ಆಟಾಡಿಸಿದವರೆಲ್ಲರೂ ಕೂಡ ಅಷ್ಟರ ತನಕ. ಆದರೆ ಅಷ್ಟು ಅಭಿಮಾನ ಮಾಡ್ತಾರೆ. ಎಲ್ಲಿ ಅಂತಂದರೆ ಅವರು ಓದ್ತಿರುವಾಗ 5 ಜನ ಒಟ್ಟಿಗೆ ಇದ್ದರು. ಇವರು ಕೋಡಂಗಲ್ ರಾಘಣ್ಣ, ಕಡಪ ರಾಘಣ್ಣ, ಸತ್ಯಂ ಮತ್ತು BK ವಿಜಯವಿಠಲಾಚಾರ್ಯರು ಮತ್ತು ಪರಿಮಳಾಚಾರ್ಯರು. ಅವರಿಗೆ ನಾವು ಹೆಸರಿಟ್ಟಿದ್ವಿ, ಏನು ಅಂದರೆ ಪಂಚಪಾಂಡವರು ಅಂತ. ಯಾಕೆ ಅಂತ ಕೇಳಿದರೆ, ನಮ್ಮ ಪರಿಮಳಾಚಾರ್ಯರು ಧರ್ಮರಾಯ ಇದ್ದ ಹಾಗೆ, ಏನು ಕೇಳಿ ಒಂದು ದಿನ ಕೋಪ ಮಾಡಿಕೊಂಡಿಲ್ಲ ಯಾವತ್ತು. ನೋಡಿ, ನಾನು ಈಗಲ್ಲ, ಸಣ್ಣ ಹುಡುಗನಿಂದ ನಾನು ನೋಡ್ತಾ ಇದ್ದೀನಿ. ಒಂದು ದಿನ ಏನೇ ಹೋಗಿ ಕೇಳಿದ್ರು ಆಯ್ತಣ್ಣ ಅಂತ ಹೇಳಿ ಮುಗಿಸಿಬಿಡೋದು. ಹೀಗೆ ನಾನು ತಪ್ಪು ಮಾಡಿದ್ರು ಕೂಡ ಹಾಗೆ ತಪ್ಪು ಮಾಡಬೇಡ ಅಂತ ಹೇಳ್ತಿದ್ರೆ ಹೊರತು ಯಾಕೆ ತಪ್ಪು ಮಾಡಿದಿಂತ ಒಂದು ದಿನ ಎದುರಿಸಿ ಕೇಳಲಿಲ್ಲ. ಹಾಗೆ ಅಂತ ಧರ್ಮರಾಯ ಅಂತವನಿಗೆ ಹೆಸರು. ಯಾವಾಗ ಮಾತಾಡಿದ್ರು ಸಿಟ್ಟು ಮಾಡ್ಕೊಳ್ಳೋನು. ಯಾರು? ಸತ್ಯಂ ಅಂತ ಒಬ್ಬರಿದ್ರು, ಅವರ ಸಹಪಾಠಿಗಳು. ಅವ್ರನ್ನ ಭೀಮಸೇನ ಅಂತ ಸಿಟ್ಟು, ಯಾವಾಗ ನೋಡಿ ಸಿಟ್ಟು ಮಾಡ್ಕೊಂತಾರೆ. ನಮ್ಮ ಹುಡುಗರಿಗೆ ಏನು ಗೊತ್ತು, ಕಲ್ಪನೆ ಅನುಸಂಧಾನ ಏನಿಲ್ಲ, ಸುಮ್ಮನೆ ಹೇಳಬೇಕು ಅಂತ ಹೇಳೋದಾಗೆ. ಹಾಗೆ BK ವಿಜಯವಿಠಲಾಚಾರ್ಯರು ಏನು ಸಮಸ್ಯೆ ತಂದರೂ ಕೂಡ ಅದು ಸಮಸ್ಯೆ ಅಂತ ಅಂತಿರಲ್ಲ, ನೋಡು ಹೀಗೆ ಮಾಡಿದರೆ ಹೀಗೆ ಪರಿಹಾರ ಆಗುತ್ತೆ ಅಂತ. ದೊಡ್ಡ ಜ್ಯೋತಿಷ್ಯಗಾರರಾಗಿ ಇವತ್ತಲ್ಲಿದ್ದಾರೆ, ಅವರವರ ಜೊತೆಗೆ ಇದ್ದವರು. ಹಾಗಾಗಿ ಅವ್ರನ್ನ ಅರ್ಜುನ ಅಂತ ಕರೆದಿದ್ವಿ. ಆಮೇಲೆ ಕಡಪ ರಾಘಣ್ಣ, ಕೋಡಲ್ ರಾಘಣ್ಣ, ಅವರಿಬ್ಬರನ್ನ ನಾವೇನು ಮಾಡ್ತಿದ್ವಿ, ಮತ್ತೆ ನಕುಲ ಸಹದೇವರು ಅಂತ. ಹೀಗೆ 5 ಜನರನ್ನು ಪಂಚಪಾಂಡವರು ಅಂತ ಒಟ್ಟಿಗೆ ಯಾವಾಗಲೂ ಇರ್ತಿದ್ರು. ಒಟ್ಟಿಗೆ ಒಂದೇ ಅಭ್ಯಾಸ. ಈ ರೀತಿಯಾಗಿರ್ತಕ್ಕಂಥವರು ನಮ್ಮನ್ನು ತಪ್ಪು ದಾರಿಗೆ ಹೋದಾಗ ಅದು ತಪ್ಪು ದಾರಿ, ಹಾಗೆ ಮಾಡಬೇಡ ಅಂತ ಹೇಳಿ ನಾನು ಒಂದು ಸಲ ಮಂತ್ರಾಲಯದಲ್ಲಿ ಬಿಡುವಾಗ ಅವ್ರ ಹತ್ರ ಹೋದೆ, ನಂಗೆ ಬೇಡ ಆಗಿದೆ, ನಾ ಹೋಗ್ತೀನಿ ಅಂತ. ಆಗ ಏನೂ ಇಲ್ಲ, ಅವರು ನಾವು ಬಿಟ್ಟು ಹೋಗು ಅಂತಲೂ ಹೇಳಲಿಲ್ಲ, ಬೇಡ ಅಂತಲೂ ಹೇಳಲಿಲ್ಲ. ಒಳ್ಳೆ ಉಪಾಯ ಹೇಳಿದರು. ಏನು? ಅಪ್ಪ ಅವರಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳು, ಅವ್ರು ಏನು ಹೇಳ್ತಾರೆ ಹಾಗೆ ಮಾಡು. ಯಾರು ಹೇಳ್ತಾರೆ ಹೀಗೆ ಒಳ್ಳೆ ಮಾತು? ಆಮೇಲೆ ಅಪ್ಪ ಅವ್ರ ಹತ್ರ ಹೋದ ಮೇಲೆ ಮತ್ತೇನೋ ಸನ್ಮಾರ್ಗಗಳು ಸಿಕ್ತು, ಆಚಾರ ಸಿಕ್ಕಿದ್ರು ನಮಗೆ. ಮುಂಬೈಯಲ್ಲಿ ವಿದ್ಯಾಪೀಠದಲ್ಲಿ ಅಲ್ಲಿ ಓದುವಂಥ ಸೌಭಾಗ್ಯ ಸಿಕ್ತು. ದೊಡ್ಡ ಆಚಾರ ಕರೆದ್ರು, ಅವರೇ ಬಂದು ಕರ್ಕೊಂಡು ಹೋದರು. ಕರ್ಕೊಂಡು ಹೋದ್ಮೇಲೆ ಅವರ ಹತ್ರ ಸುಮಾರು ಒಂದು 7 ವರ್ಷಗಳ ಕಾಲ ಎಲ್ಲ ಪಾಠಗಳಾಯಿತು. ಅದಾದ ಮೇಲೆ ಅವರ ಪುತ್ರರಾಗಿರ್ತಕ್ಕಂತಹ ಇವತ್ತಿನ ಗುರುಗಳು ಏನಿದ್ದಾರೆ ಅವರ ಹತ್ರ ಸುಧಾದಿ ಗ್ರಂಥಗಳ ಅಧ್ಯಯನ ಆದದ್ದರಿಂದ ಇದೆಲ್ಲ ನನ್ನ ಸೌಭಾಗ್ಯ. ಇದೆಲ್ಲ ಕೊಟ್ಟದ್ದು ಯಾರು ಅಂದರೆ ರಾಯರು. ಯಾಕೆ ಕೊಟ್ಟರು ಅಂತಂದರೆ, ನನ್ನೊಂದು ಸ್ವಭಾವ, ಮಂತ್ರಾಲಯದಲ್ಲಿರುವಾಗ ನನ್ನೊಂದು ಸ್ವಭಾವ ಏನು ಅಂತಂದರೆ, ನಾನು ಪ್ರತಿನಿತ್ಯ ಬೆಳಗ್ಗೆದ್ದು ಅಲ್ಲಿ ನರಸಪ್ಪ ಅಂತ ಒಬ್ಬರಿದ್ದರು. ಆ ನರಸಪ್ಪ ಅವರ ಮಗ ಮತ್ತು ಇವರು
ರಾಮಣ್ಣ ಶ್ಯಾಮಣ್ಣ ನರಸಪ್ಪ ಅಂತ ಒಬ್ಬರು, ಅವರ ಮಗ ಶ್ಯಾಮಣ್ಣ ಅಂತ. ನರಸಪ್ಪನ ಕಾಲದಲ್ಲಿ ನನ್ನನ್ನು ಎಲ್ಲಿ ಮಲ್ಕೊಂಡು ಹೋಗಿದ್ರು ಬಾ ಇಲ್ಲಿ ಅಂತ ಹೊಡೆದು ಎಬ್ಬಿಸಿ ಕರ್ಕೊಂಡೋಗಿ ರಾಯರಿಗೆ ನೀರು ತಂದು ಹಾಕು, ನೀನು ಉದ್ಧಾರ ಆಗುತ್ತೆ ಅಂತ. ಅವರು ಯಾರೋ ನಾನು ಯಾರೋ ಒಂದಕ್ಕೊಂದು ಸಂಬಂಧವೇ ಇಲ್ಲ. ರಾಯರವರಿಗೆ ಪ್ರೇರಣೆ ಮಾಡಿ ಅಲ್ಲಿರುವಷ್ಟು ವರ್ಷ ರಾಯರಿಗೆ ನದಿಯಿಂದ ಅದು ಕಬ್ಬಿಣ ಕೊಡ ದೊಡ್ಡದು ಅಂತ ಕೊಡದಲ್ಲಿ ನೀರು ಹೊತ್ಕೊಂಬಂದು ತಂದು ಹಾಕು ಅಂತ ಹೇಳಿದ ಮೇಲೆ ನಾನು ಹುಟ್ಟಿದ್ದು ಮಂತ್ರಾಲಯದಲ್ಲಿ, ಹಾಗಾಗಿ ನನ್ನ ಹೆಸರು ರಾಘವೇಂದ್ರ ದಾಸ ಅಂತ. ಆದರೆ ನಾನು ಮುಂಬೈಗೆ ಹೋದಾಗ ಅಲ್ಲಿ ಏನಾಯಿತು ಅಂತ ಕೇಳಿದರೆ, ನಾನು ವೈಶಾಖ ಮಾಸದಲ್ಲಿ ಹೋದೆ. ಆಗ ದೊಡ್ಡಾಚಾರ್ಯರು ನಮಗೆ, ನೀನು ವೈಶಾಖ ಮಾಸದಲ್ಲಿ, ರಾಘವೇಂದ್ರ ಅಂದರೆ 4-5 ಜನ ಬರೋರು, ಆಗ ನಾಗರಹಳ್ಳಿ ರಾಘವೇಂದ್ರ ಅವರೆಲ್ಲ ನನ್ನ ಸಹಪಾಠಿಗಳು, ಅವರೆಲ್ಲ ಬಂದ್ಬಿಡೋರು. ಹಾಗೆ ಬೇಡ, ನೀನು ವೈಶಾಖ ಮಾಸದಲ್ಲಿ ಬಂದಿದ್ಯಾ, ಆದ್ದರಿಂದ ಮಧುಸೂದನ ಅಂತ ಕರಿತೀನಿ ಅಂತ. ಅಲ್ಲಿಂದ ಅದು ಮಧುಸೂದನಾಚಾರ್ಯ ಅಂತ ಹೆಸರು ಬಿದ್ದು ಹೋಯಿತು. ಆದರೆ ನಿಜವಾಗಿಯೂ ಹುಟ್ಟಿದ್ದು ಮಂತ್ರಾಲಯ, ಅಲ್ಲೇ ಬೆಳೆದಿದ್ದು, ಹಾಗಾಗಿ ಅಲ್ಲೇ ನನಗೆ ಹೆಸರಿಟ್ಟಿದ್ದು ರಾಘವೇಂದ್ರ ದಾಸ ಅಂತನ್ನುವ ಹೆಸರನ್ನು ಮಂತ್ರಾಲಯದಲ್ಲೇ ನಾಮಕರಣ ಮಾಡಿದ್ದು. ಹಾಗಾಗಿ ರಾಯರಲ್ಲೇ ಹುಟ್ಟಿ ರಾಯರಲ್ಲೇ ಬೆಳೆದಂತಹ ವ್ಯಕ್ತಿ ನಾನು. ರಾಯರಿಗೆ ಅಭಿಷೇಕಕ್ಕೆ ಅಷ್ಟು ಹೊತ್ತು ನೀರು ಎಷ್ಟು ವರ್ಷ ಇದ್ದೆ ಅಷ್ಟು ವರ್ಷವೂ ಒಂದು ದಿನ ಬಿಡದೆ ನೀರು ಹೊತ್ತದ್ದರ ಪ್ರಭಾವ ಇವತ್ತಿನ ದಿವಸ ಈ ಸ್ಥಿತಿಯಲ್ಲಿ ಇರಲಿಕ್ಕೆ ಕಾರಣ ಇದೆಲ್ಲ ರಾಯರು ಕೊಟ್ಟ ಭಿಕ್ಷೆ ಅಂತಂದರೆ ಏನೇನು ತಪ್ಪಾಗಲಿಕ್ಕಿಲ್ಲ. ಅಂತಹದ್ದನ್ನು ನಿಮ್ಮ ಮುಂದೆ ಹೇಳ್ಕೊಳ್ಬೇಕು ಅಂತಿತ್ತು. ಕೊಟ್ಟ ಸಮಯ ಮುಗಿದೋಗಿದೆ. ಆದ್ದರಿಂದ ಇಂತಹ ಒಂದು ಅವಕಾಶವನ್ನು ಕೊಟ್ಟಿರತಕ್ಕಂಥ ಪರಿಮಳಾಚಾರ್ಯರಿಗೆ ಹಾಗೂ ಇಲ್ಲಿ ಸನ್ನಿಹಿತರಾಗಿರ್ತಕ್ಕಂಥ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಈ ನುಡಿಕುಸುಮಗಳನ್ನು ಅರ್ಪಿಸುತ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಹನುಮಂತ ದೇವರ ಭಗವದ್ ಉಪಾಸನೆ ಬಹಳ ಇದಾಗಿ ಅವ್ರು ಅವಸರ ಊರಿಗೆ ಹೋಗಿ 8 ಗಂಟೆ ಬಸ್ ಟಿಕೆಟ್ ಮಾಡಿಸ್ಕೊಂಡು ಬಂದ್ಬಿಟ್ಟಾರೆ. ನಾನು ಹೇಳಿದ್ದೀನಿ ಟಿಕೆಟ್ ಮಾಡಿಸ್ಕೊಂಡು ಬರಬೇಡಪ್ಪ, ನಮ್ಮ ಕಾರ್ಯಕ್ರಮ ಸ್ವಲ್ಪ ಹೆಚ್ಚು ಏರುಪೇರು ಇರ್ತದೆ ನನಗೆ ಅಂತ. ಆದರೆ 8 ಗಂಟೆಗೆ ಇದು ಮಾಡ್ಕೊಂಡು ಬಂದಿದ್ದಾರೆ ಅವರು. ಆದರೂ ಕೂಡ ಕೊಟ್ಟ ಸಮಯದಲ್ಲಿ ಆಚಾರ್ಯರ ಉಪಾಸನೆ ಹೇಗಿರ್ತದೆ ಭಗವಂತನ ಬಗ್ಗೆ ಅಂಥೇಳಿ ಆನಂದವಾಗಿ ಹೇಳಿರ್ತಕ್ಕಂಥ ಮಿತ್ರ ರಾಘವೇಂದ್ರ ದಾಸ್ ಅವರಿಗೆ 2 ಉಭಯ ಸಮಿತಿ ಪರವಾಗಿ ಅನಂತ ಧನ್ಯವಾದಗಳು. ಗುರುರಾಜರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ.